ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಸಾವಿತ್ರಿ, ನೀನು ಯಾವ ವಿಚಾರದ ಬಗ್ಗೆ ಮಾತಾಡ್ತಿದ್ದೆ? ನೀವು ಅಪ್ಪ ಆಯ್ತಾ ಇದ್ದೀರ. ಸಾವಿತ್ರಿ, ಏನು ಹೇಳ್ತಿದ್ಯಾ ನೀನು? ಹೇಳಿದ್ನಲ್ಲ, ಇದೆಲ್ಲ ಅದ್ಯಾವ ಇಚ್ಛೆ ಅಂತ. ನಮ್ಮ ವಿನೂತಿಗೆ ಸಾಕ್ಷಿಯಾಗಿ ನನ್ನ ಹೊಟ್ಟೆನಾಗೆ ಒಂದು ಸಣ್ಣ ಕೂಸು ಬೆಳೀತಾ ಇದ್ದೆ. ಅಯ್ಯೋಯ್ಯೋ ಶೆಟ್, ಎಂಥ ಕೆಲಸ ಆಗೋಯ್ತು. ಮಾಮ್ 1000 ಸಲ ಬಡ್ಕೊಂಡು ಇದೆಲ್ಲ ಡೇಂಜರ್ ಅಂತ, ಆದರೆ ನಾನೇ ನೆಗ್ಲೆಕ್ಟ್ ಮಾಡಿಬಿಟ್ಟೆ. ಇಷ್ಟು ಬೇಗ ಈಗೆಲ್ಲ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ನನ್ನ ಲೈಫ್ ಈಗಷ್ಟೇ ಸೆಟ್ಲ್ ಆಗ್ತಿದೆ, ಅಂಥದ್ರಲ್ಲಿ ಈ ಅನಿಷ್ಟನ್ನು ಹೇಗೆ ಅವಾಯ್ಡ್ ಮಾಡಲಿ? ಏನು ಯೋಚನೆ ಮಾಡ್ತೀವ್ರಿ? ಈ ವಿಷಯನ ಕೇಳಿ ಸಂತೋಷ ಆಯ್ತಲ್ವೇ? ಹಾಂ ಹಾಂ ಹಾಂ, ಸಂತೋಷ ಅಂತ ಕೇಳ್ತಿಯಲ್ಲ ಸಾವಿತ್ರಿ, ತುಂಬ ಸಂತೋಷ ಆಯಿತು. ಹಾಲು ಕುಡಿದಷ್ಟೇ ಸಂತೋಷ ಆಯಿತು. ನೀನು ಬಾ, ಕೂತ್ಕೋ ಕೂತ್ಕೋ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಆಮೇಲೆ ಸಿಗ್ತೀನಿ. ಹಾಂ ಅಲ್ಲ, ಒಂದು ನಿಮಿಷ. ನಿಮ್ಮಪ್ಪ ಯಾವಾಗಲೂ ಹಿಂಗೆಯ ಕೆಲಸ 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 ಅಂತ ಓಡಾಡ್ತಾನೆ ಇರ್ತವ್ರೆ. ಈಗ ನೀನು ಬರೋ ವಿಷಯನ ಕೇಳಿ ಅವ್ರಿಗೆ ತಾನೇ ಖುಷಿಯಾಗಿರ್ತದೆ. ಅದಕ್ಕೆ ಅಂತ ನನಗೋಸ್ಕರ ಸಿಹಿ ತರಕ್ಕೆ ಹೋಗಿರ್ಬೇಕು ಅಂದಂಗೆ ನನ್ನಂಗೆ ನಿನಗೂ ಸಿಹಿ ಅಂದರೆ ಇಷ್ಟ ಅಲ್ವಾ? ಮಾವ ನಿಮ್ಮ ಬಗ್ಗೆ ಹೇಳಿದಾಗ ತುಂಬಾ ಖುಷಿ ಆಯಿತು. ನಾನು ನಿಮ್ಮನ್ನು ಯಾವುದೋ ಪಾರ್ಟಿಲಿ ನೋಡಿದ್ದೆ. ಯೂಶ್ವಲಿ ನಾನು ಪಾರ್ಟೀಸ್ ಎಲ್ಲ ಅಟೆಂಡ್ ಮಾಡೋದಕ್ಕೆ ಹೋಗಲ್ಲ, ಯಾವಾಗಲೂ ಬಿಸ್ನೆಸ್ ಅಂತಲೇ ಫೋಕಸ್ಡ್ ಆಗಿರ್ತೀನಿ. ನಿಮ್ಮನ್ನು ಪಾರ್ಟಿಲಿ ನೋಡಿದಾಗಲೇ ಕಂಪ್ಲೀಟ್ ಫ್ಲ್ಯಾಟ್ ಆಗೋದೆ. ಆ್ಯಂಡ್ ಎಸ್, ನಾನು ನಿಮ್ಮನ್ನು ಮದುವೆ ಆಗೋದಕ್ಕೆ ಒಪ್ಕೊಂಡಿದ್ದೆ. ಬಿಕಾಸ್ ನಮ್ಮ ತಾಯಿ ಹೇಳಿದ ಮಾತನ್ನು ಯಾವುದೇ ಕಾರಣಕ್ಕೂ ನಾನು ಮೀರಲ್ಲ. ಸಾರಿ, ನನಗೊಂದು ಇಂಪಾರ್ಟೆಂಟ್ ಕಾಲ್ ಬರ್ತಿದೆ. ನಾನು ಆಮೇಲೆ ಫ್ರೀ ಆದಾಗ ನಿಮಗೆ ಕಾಲ್ ಮಾಡಲಾ? ಶೋರ್ ಕಾಲ್ ಮಾಡ್ತೀನಿ. ಯಾ, ಬಾಯ್. ಯಾರ ತವ ಮಾತಾಡ್ತಿದ್ರಿ? ಅಯ್ಯಯ್ಯೋ, ಬಾಗಿಲು ಯಾಕೆ ಹಾಕ್ತೀವ್ರಿ? ಏನ್ ಮಾಡ್ತೀವ್ರಿ? ಯಾರು ನೀನು? ಹಾಂ, ಆಫ್ಟರ್ ಆಲ್ ಮನೆ ಕೆಲಸದವಳು ಥರ ಇರಬೇಕು. ಇದು ಬಿಟ್ಟು ತಲೆ ಮೇಲೆ ಕುತ್ಕೊಳ್ಳೋಕೆ ಬರ್ತೀಯಾ? ಯಾರು ನಾನು? ಇವಾಗ MP ಅಳಿಯ, ಮುಂದೆ ಸೆಂಟ್ರಲ್ ಮಿನಿಸ್ಟರ್ ಅಳಿಯ ಅಂತ ಅನ್ನಿಸ್ಕೊಳ್ಳೋನು. ಹೀಗಿರ್ಬೇಕಾದ್ರೆ ನೀನು ಹೇಳಿದ್ನೆಲ್ಲ ಕೇಳ್ತಾ ಕುತ್ಕೊಂಡು ಕೋಲೆ ಬಸ್ಸುತ್ತಾರ ಹ್ಞೂ ಅಂತ ತಲೆ ಆಡ್ಸಕ್ಕಾಗತ್ತಾ? ಏನ್ ಮಾತಾಡ್ತೀವ್ರಿ? ನೋಡಿ, ಇಂಥ ವಿಷಯದಲ್ಲಿ ತಮಾಷೆ ಮಾಡಬೇಡಿ. ನನಗೆ ಆಳು ಬರ್ತದೆ. ಏನೇ ಅಳು ಬರುತ್ತಾ ನಿಂಗೆ? ನಿಂಗೆ ಅಳು ಬಂದ್ರೆ ಕಣ್ಣೀರು ಉಳಿಸ್ಕೊಂಡು ಕೂರಕ್ಕಾಗುತ್ತಾ? ಫಸ್ಟ್ ಆಫ್ ಆಲ್ ನಿನ್ ಕಸ, ನಿನ್ನಂತ ಕಸನ ಮುಟ್ಟಿದೆ ತಪ್ಪು. ಒಂದ್ಸಲ ಮುಟ್ಟಿದ್ಮೇಲೆ ಕೈ ತೊಳ್ಕೊಂಡು ಸುಮ್ಮನೆ ಆಗ್ಬೇಕಾಗಿತ್ತು. ನಾನೇನ್ ಮಾಡ್ಲಿ? ನನ್ನ ಮೂಡ್ ಹಾಳಾಗಿತ್ತು, 1-2 ಸಲ ಮುಟ್ದೆ. ಹಂಗನ್ ಮಾತ್ರಕ್ಕೆ ನಿನ್ನ ಹೊಟ್ಟೆಲಿರೋ ಅನಿಷ್ಟಕ್ಕೆ ನಾನಪ್ಪ ಆಗ್ತೀನ? ನಾನು ನಿನ್ನ ಮದುವೆ ಆಗ್ಬೇಕಾ? ಇಲ್ಲ ಇಲ್ಲ, ಇದು ನೀವು ಮಾತಾಡ್ತಾರೋ ಮಾತುಗಳಲ್ಲ. ಮುಚ್ಚೆ ಬಾಯಿ. ಇಷ್ಟು ದಿವಸ ನೋಡಿದ್ದಲ್ಲ ಅವನಲ್ಲ ಮದನ್ನು, ಇವಾಗ ನಿನ್ ಕಣ್ಣೆದ್ರು ಕಾಣಿಸ್ತಾ ಇದ್ದಾನಲ್ಲ, ಮಾತಾಡ್ತಾ ಇದ್ದಾನಲ್ಲ, ಇವ್ರು ನಿಜವಾದ ಮದನ್ನು.
ಏನೋ ಬಣ್ಣದ ಮಾತಾಡಿ ಒಂದೆರಡು ಸಲ ನಿನ್ನ ಮುಡ್ದೆ, ಅಷ್ಟಕ್ಕೆ ನಾ ಇನ್ನ ಮದುವೆ ಆಗ್ಬೇಕಾ? ಇನ್ನು ಹೊಟ್ಟೆಲಿರೋ ಮಗುಗೆ ನಾನಪ್ಪ ಆಗ್ಬೇಕಾ? ಕೇಳಿಸ್ಕೊ, ನಾನೇ ನಿನ್ನ ಫೋರ್ಸ್ ಮಾಡಿಲ್ಲ. ನೀನು ಇಷ್ಟಪಟ್ಟಿದ್ಯಾ, ನನಗೂ ಇಷ್ಟ ಆಗಿ ಇಬ್ರು ಜೊತೆ ಸೇರಿದ್ವಿ. ಹಂಗನ್ ಮಾತ್ರಕ್ಕೆ ನಿನ್ನ ಹೊಟ್ಟೆಲಿರೋ ಮಗುಗೆ ನಾನೇ ಅಪ್ಪ ಅನ್ನೋದಕ್ಕೆ ಏನೇ ಗ್ಯಾರಂಟಿ? ನನಗೆ ಪದೇ ಪದೇ ಮದುವೆ ಆಗು ಅಂತ ಫೋರ್ಸ್ ಮಾಡಬೇಡ. ಇನ್ನೊಂದ್ಸಲ ಏನಾದ್ರೂ ಫೋರ್ಸ್ ಮಾಡಿದ್ರೆ ದೊಡ್ಡ ಮನುಷ್ಯರು ಮನೆ ಮಗನ್ನ ಎಮೋಷನಲಿ ಫೂಲ್ ಮಾಡಿ ದುಡ್ಡಿನ ಆಸೆಗೆ ಈ ರೀತಿ ಎಲ್ಲ ಟಾರ್ಚರ್ ಕೊಡ್ತಿದ್ಯಾ ಅಂತ ನಿನ್ನ ಕೇಸ್ ಹಾಕ್ಬೇಕಾಗುತ್ತೆ. ಯೋಚನೆ ಮಾಡು, ನಿನ್ನ ಮಾನ ಮರ್ಯಾದೆ ಹರಾಜಾಗ್ಬೇಕಾ? ಏನಿಲ್ಲ, ಪೊಲೀಸರು ಒದ್ದೊಳಗಾಗ್ತಾರೆ, ಅವಾಗ ಜೈಲಲ್ಲಿ ಕಂಬಿನ 1, 2, 3 ಅಂತ ಎಣಿಸ್ತಾ ಕುತ್ಕೋತೀಯೋ? ಅಥವಾ ಈ ದುಡ್ಡು ಹಿಡ್ಕೊಂಡು ನಿನ್ನ ಹೊಟ್ಟೆ ಒಳಗಿರೋ ಅನಿಷ್ಟನ ತೆಗೆಸ್ಕೊಂತೀಯ? ಇನ್ನೊಂದ್ಸಲಿ ಸರಿಯಾಗಿ ಯೋಚನೆ ಮಾಡು. ಇವ್ರನ್ನ ನಂಬ್ಕೊಂಡು ನಾನು ಮೋಸ ಹೋದೆ. ಇಲ್ಲ 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 ಇಲ್ಲ, ನಾನೇನು ಬದುಕಿರ್ಬಾರ್ದು. ನನಗೆ ಬದುಕೋದಕ್ಕೆ ಯೋಗ್ಯತೆನೇ ಇಲ್ಲ, ಯೋಗ್ಯತೆನೇ ಇಲ್ಲ. ಒಂದ್ಸಲ ಮುಟ್ಟಿದ್ಮೇಲೆ ಕೈ ತೊಳ್ಕೊಂಡು ಸುಮ್ಮನೆ ಆಗ್ಬೇಕಾಗಿತ್ತು. ನಾನೇನ್ ಮಾಡ್ಲಿ? ನನ್ನ ಮೂಡ್ ಹಾಳಾಗಿತ್ತು, ಒಂದೆರಡು ಸಲ ಮುಟ್ದೆ. ಹಂಗನ್ ಮಾತ್ರಕ್ಕೆ ನಿನ್ನ ಹೊಟ್ಟೆಲಿರೋ ಅನಿಷ್ಟಕ್ಕೆ ನಾನಪ್ಪ ಆಗ್ತೀನ? ನಾನು ನಿನ್ನ ಮದುವೆ ಆಗ್ಬೇಕಾ? ಈ ದುಡ್ಡು ಹಿಡ್ಕೊಂಡು ನಿನ್ನ ಹೊಟ್ಟೆ ಒಳಗಿರೋ ಅನಿಷ್ಟನ ತೆಗೆಸ್ಕೊಂತೀನಿ. ಮಾನ ಕಳ್ಕೊಂಡೆ, ಮೋಸ ಹೋದೆ, ನನ್ನ ಜೀವನನೇ ಕಳ್ಕೊಂಡೆ.